ಇನ್ನು ಬಿಗ್ ಬಾಸ್ ಸೀಸನ್ 12 ಬಗ್ಗೆ ಸ್ಪರ್ಧಿ ರಘು ಅವರ ಮನದಾಳದ ಮಾತು ಹೇಗಿತ್ತು, ಬಿಗ್ ಬಾಸ್ ಮನೇಲಿ ರಿಯಾಲಿಟಿ ಶೋ ಹೆಂಗಿತ್ತು, ಆ ರಿಯಾಲಿಸ್ಟಿಕ್ ಲೈಫ್ ಹೆಂಗಿತ್ತು, 4 ವಾರಕ್ಕೆ ಮನೆಯಿಂದ ಹೊರಬರ್ತೀನಿ ಅನ್ಕೊಂಡಿದ್ದೆ, ಫಿನಾಲೆವರೆಗೂ ಬಂದಿದ್ದು ತುಂಬಾ ಖುಷಿ ಇದೆ ರಘು ಅವ್ರ ಮಾತಿದ್ದು. ಆದ್ರೆ ಫಿನಾಲಿಯಲ್ಲಿ 5ನೇ ವಿಜೇತನಾಗಿ ಬಂದಿದ್ದು ಸ್ವಲ್ಪ ಬೇಸರ ಇದೆ. ಯಾವುದೇ ತಯಾರಿ ಇಲ್ಲದೆ ಬಿಗ್ ಬಾಸ್ಗೆ ಹೋಗಿದ್ದು ನಾನು. ಬಿಗ್ ಬಾಸ್ ಮನೆಯಲ್ಲಿ ಹಲವು ವಿಚಾರಗಳನ್ನ ಕಲ್ತ್ಕೊಂಡಿದ್ದೀನಿ. ಇದು ರಘು ಅವರ ಮಾತು. ರಘು ಮತ್ತು ಗಿಲ್ಲಿ ಬೇರೆದ್ದ ಫ್ಯಾನ್ ಬೇಸನ್ನ ಕ್ರಿಯೇಟ್ ಮಾಡಿದ್ರು. ಫ್ರೆಂಡ್ಶಿಪ್ ಅಂದ್ರೆ ನೋಡಪ್ಪ ಹಿಂಗಿರ್ಬೇಕು ಅಂತ ಅನ್ನೋ ರೀತಿಯಲ್ಲಿತ್ತು. ಎಲ್ಲೋ ಜಲಸ್ ಇರ್ಲಿಲ್ಲ, ಒಂದ್ ರೀತಿ ಅಣ್ಣ ತಮ್ಮನ ರೀತಿಯಲ್ಲಿ. ಸ್ನೇಹಿತರು ಅಂದ್ರೆ ಹಿಂಗೆ, ಬ್ರದರ್ ಫ್ರಮ್ ಅನದರ್ ಮದರ್ ಅಂತಲ್ಲ, ಹಂಗಿದ್ರು ಇಬ್ರು. ಎಲ್ರಿಗೂ ಖುಷಿ ಆಗ್ತಾ ಇತ್ತು. ಟ್ರಾಲ್ಗಳು ಮಾಡೋರು ಅವ್ರಿಬ್ರದ್ದೇ ಬೈಟ್ಗಳನ್ನ ಕಟ್ ಮಾಡ್ಕೊಂಡು. ಅವರ ಮಾತೇನಪ್ಪ ಅಂದ್ರೆ, ಬಿಗ್ ಬಾಸ್ಗೆ ಹೋಗ್ತೀನಿ ಅನ್ಕೊಂಡಿರ್ಲಿಲ್ಲ, ಅಂಡ್ ಸಡನ್ ಕಾಲ್ ಬಂದಿದ್ರಿಂದ ನಾನು ಯಾವುದೇ ರೀತಿಯ ತಯಾರಿಯನ್ನು ಕೂಡ ಮಾಡ್ಕೊಂಡಿರ್ಲಿಲ್ಲ. ಬಟ್ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್. ಓಕೆ, ಇನ್ನು ಏನೇನು ಹೇಳಿದ್ರು ಅಂತ ನನ್ನ ಕೈಲಿ ಭವ್ಯ ಮಾತಾಡ್ಸಿದಾರೆ ಅವ್ರನ್ನ, ರಘು ಅವ್ರನ್ನ. ಕೇಳೋಣ ಒಂದ್ಸಲ. ಬಿಗ್ ಬಾಸ್ ಸೀಸನ್ 12 ನಲ್ಲಿ 5ನೇ ಸ್ಥಾನ ಪಡೆದಂತಹ ಮ್ಯೂಟೆಂಟ್ ರಘು ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ ಸರ್, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ ಮೇಡಮ್. ಸರ್, ಫಸ್ಟ್ ರಿಯಾಕ್ಷನ್ ಬಿಗ್ ಬಾಸ್ ಗೆದ್ದಿದ್ದೀರಾ, ಅದು ನೀವು ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಕೊಟ್ಟವರು. ಹೇಗ್ ಅನ್ಸ್ತಿದೆ ಸರ್ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ನೀವು 5th ಪ್ಲೇಸ್ ಅಲ್ಲಿ ಇಷ್ಟು ಕರ್ನಾಟಕ ಜನರ ಪ್ರೀತಿಯನ್ನ ಪಡ್ಕೊಂಡಿದ್ದೀರಾ? ಫಸ್ಟ್ ರಿಯಾಕ್ಷನ್ ಏನ್ ಸರ್? ವೈಲ್ಡ್ ಕಾರ್ಡ್ ಎಂಟ್ರಿ ಆದಾಗ ನಾನು ಅನ್ಕೊಂಡಿದ್ದು 4 ವೀಕ್ ಏನೋ ಸರ್ವೈವ್ ಆಗ್ಬೋದು ಅಂತ. ಬಟ್ ಹೋದ ತಕ್ಷಣ ಫಸ್ಟ್ ಕ್ಯಾಪ್ಟನ್ ಆಗ್ತೀನಿ, ಅದಾದ್ಮೇಲೆ ಪ್ರಿನ್ಸಿಪಲ್ ಟಾಸ್ಕ್ ಅಂತ ಬರುತ್ತೆ, ಅಮೇಝಿಂಗ್ ಆಗಿ ಮಾಡ್ತೀನಿ, ಅದಾದ್ಮೇಲೆ ಕಿಚನ ಚಪ್ಪಾಳೆ, ಅಲ್ಲಿಂದ ನನ್ನ ಕಾನ್ಫಿಡೆಂಟ್ ಲೆವೆಲ್ ಮೇಲಿಂದ ಆಕಾಶ ಕೊಟ್ಟೋಯ್ತು. ಸೊ ಅವಾಗ ಅನ್ನಿಸ್ತು ನನಗೆ ಲಾಸ್ಟ್ ತನಕ ಇರ್ಬೋದು ಅಂತ. ಬಟ್ ಲಾಸ್ಟ್ ಅಲ್ಲಿ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯ್ತು. ಫಸ್ಟ್ ಟಾಪ್ 2 ಇಲ್ಲ ಟಾಪ್ 3 ಅಲ್ಲಿ ಇರ್ತೀನಿ ಅಂತ. ಬಟ್ 5th ಬಂದಾಗ ಡೆಫಿನೆಟ್ಲಿ ಡಿಸಪಾಯಿಂಟ್ಮೆಂಟ್ ಇತ್ತು. ಬಟ್ ಸ್ಟಿಲ್ ಐ ಆಮ್ ವೆರಿ ಪ್ರೌಡ್. ಯಾಕೆಂದ್ರೆ 4th ವೀಕ್ ಇಂದ ಫೈನಲ್ ತನಕ ಬಂದಿದ್ದೀನಿ. ಸೊ ಒಂದು ಬಿಗ್ ಅಚೀವ್ಮೆಂಟ್. ಸೊ ಐ ಆಮ್ ವೆರಿ ಹ್ಯಾಪಿ. ಬಿಗ್ ಬಾಸ್ ಮನೆಯೊಳಗೆ ಹೋದ್ರಿ, ನೀವೇ ಅಂದಿದ್ರಿ ನಾವು 2 ದಿನನೂ ಕೂಡ ನನಗೆ ಪ್ರಿಪೇರ್ ಆಗಕ್ಕೆ ರೆಡಿ ಆಗಿರ್ಲಿಲ್ಲ ಅಂತ. ಸರ್, ಹೆಂಗ್ ಇರ್ಬೇಕು, ಹೆಂಗ್ ಆಟ ಆಡ್ಬೇಕು ಅಂತ ಅನ್ಕೊಂಡಿದ್ರಿ ಸರ್ ನೀವು? ನಾನು ಹೇಳ್ದಂಗೆ ನಾನು ಏನೂ ಪ್ರಿಪೇರ್ ಆಗಿರ್ಲಿಲ್ಲ. ಇದಕ್ಕಿಂತ ಮುಂಚೆ ಬಿಗ್ ಬಾಸ್ ಒಂದು ಎಪಿಸೋಡು ನಾನು ನೋಡೂ ಇಲ್ಲ, ಯಾವ ಸೀಸನ್ ನೋಡಿಲ್ಲ. ಅಂಡ್ ಐ ವಾಸ್ ಅಗೇನೆಸ್ಟ್ ಬಿಗ್ ಬಾಸ್ ಒಂದು ಸ್ಕ್ರಿಪ್ಟೆಡ್ ಶೋ, ಆಮೇಲೆ ಎಲ್ಲ ಸುಳ್ಳು ಅಂತ ಒಂದು ಮೈಂಡ್ ಸೆಟ್ ಅಲ್ಲೇ ಇದ್ದೆ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅಲ್ಲ, ದಿಸ್ ಇಸ್ ರಿಯಲ್ಕಿಂತ ಒಂದು ರಿಯಲಿಸ್ಟಿಕ್ ಫೀಲಿಂಗ್ ಅಂತಾರಲ್ಲ, ಅವಾಗ ಗೊತ್ತಾಯ್ತು ನನ್ಗೆ ಇಲ್ಲಿ ಏನೂ ಸುಳ್ಳಲ್ಲ, ನಾವಿಲ್ಲಿ ಏನ್ ಮಾಡ್ತೀವೋ ಅದೇ ಜನ ಆಚೆ ನೋಡೋದು. ಸೊ ಹೋದಾಗ ನೋಡಿ, ಇಮಿಡಿಯೇಟ್ ನಾನು ಎಂಟರ್ ಆದ ತಕ್ಷಣ ನಂಗೊಂದು ಕ್ಲಾಶ್ ಆಗತ್ತೆ. ಸೊ ನಮ್ಗೆ ಗೊತ್ತೇ ಇರಲ್ಲ ನಾನು ಜಗಳ ಆಡ್ತೀನಿ ಎಂಟರ್ ಆದ ತಕ್ಷಣ ಅಂತ. ಸೊ ಅದೇ ಬಿಗ್ ಬಾಸ್. ನಾವೇನು ಪ್ಲಾನ್ ಮಾಡ್ಕೊಂಡು ಹೋಗಕ್ಕೆ ಆಗಲ್ಲ. ಅಲ್ಲಿ ಎಷ್ಟೊಂದ್ ಜನ ಕಂಟೆಸ್ಟೆಂಟ್ಸ್ ಮುಂಚಿನ ಪ್ರೀವಿಯಸ್ ಎಪಿಸೋಡ್ಸ್ ಎಲ್ಲ ನೋಡಿ ಪ್ಲಾನ್ ಮಾಡ್ಕೊಂಡ್ ಬಂದು, ಬಟ್ ವರ್ಕೌಟ್ ಆಗಿಲ್ಲ. ಮೇ ಬಿ ನನಗೆ ಅದೇ ಆಗಿದ್ದು ಪ್ಲಸ್. ನಾನು ಏನೂ ಪ್ರಿಪೇರ್ ಆಗಿರಲಿಲ್ಲ. ಒಳಗಡೆ ಹೋದೆ, ನನ್ನ ವ್ಯಕ್ತಿತ್ವ ಎಲ್ಲೂ ಬಿಟ್ಕೊಡ್ಲಿಲ್ಲ, ಅದೇ ಫ್ಲೋ ಅಲ್ಲಿ ಆಟ ಆಡ್ಕೊಂಡು ಹೋದೆ. ಯಾರಾದ್ರು ಮಾತಾಡಿದಾಗ ವಾಪಸ್ ಮಾತಾಡಿದೆ, ಟಾಸ್ಕ್ ಬಂದಾಗ ಚೆನ್ನಾಗಿ ಆಟ ಆಡಿದೆ, ನಮ್ಮ ಮನೆ ಕೆಲಸ ಬಂದಾಗ ಮನೆ ಕೆಲಸ ಮಾಡಿದೆ, ಅನ್ನೆಸರಿ ಕೋಪ ಮಾಡ್ಕೊಂಡಿಲ್ಲ. ಮೇ ಬಿ ಅಲ್ಲೊಂದು ಪ್ಲಸ್ ಆಯ್ತು, ಯಾಕಂದ್ರೆ ಭಯಂಕರ ಕೋಪ ಆಚೆ ನನಗೆ. ಅಂಡ್ ಇನ್ನೊಂದೇನು ಅಂದ್ರೆ, ಮೇ ಬಿ ನಾನು 30 ವರ್ಷ ಇರುವಾಗ ಹೋಗಿದ್ರೆ ಡಿಫ್ರೆಂಟ್ ರಘು ಆಗಿರ್ತಿದ್ನೇನೋ. ಇವಾಗ 45 ಇಯರ್ಸ್, ಒಂದು ಮೆಚುರಿಟಿ, ನಂಗೆ ಫ್ಯಾಮಿಲಿ ಇದೆ, ಮಗ ನೋಡ್ತಿರ್ತಾನೆ. ಅದೆಲ್ಲ ಒಂದು ಮೈಂಡ್ ಅಲ್ಲಿ ಇಟ್ಕೊಂಡಾಗ ನನ್ಗೆ ಎಷ್ಟು ಬೆಸ್ಟ್ ಆಗುತ್ತೋ ಅಷ್ಟು ಬೆಸ್ಟ್ ಆ ಮನೆಗೆ ಕೊಟ್ಟೆ. ಅಂಡ್ ಆಚೆ ಬಂದಾಗ ಗೊತ್ತಾಯ್ತು ಅದೇನ್ ಮಾಡಿದ್ನು ಅದು ಪಾಸಿಟಿವ್ ಆಯ್ತು. ಅಂಡ್ ಜನ ತುಂಬಾ ಪ್ರೀತಿ. ಫಸ್ಟ್ ವೀಕ್ ಅಲ್ಲಿ ಗಿಲ್ಲಿ ಅವರು ತುಂಬಾ ಕ್ಲೋಸ್ ಆದ್ರು. ಸೆಕೆಂಡ್ ವೀಕ್ ಅಲ್ಲೆಲ್ಲ ಎಲ್ರು ಕ್ಲೋಸ್ ಆಗ್ತಾ ಬಂದ್ರು. ಅಶ್ವಿನಿ ಅವ್ರು ಇರ್ಬೋದು, ಎಲ್ರು ನಿಮ್ ಜೊತೆ ಬಂದ್ ಮಾತಾಡ್ತಿದ್ರು. ಅಂದ್ರೆ ನಿಮ್ಮ ಒಂದು ಆ ಒಳ್ಳೆತನ ಎಲ್ರು ಅಟ್ರಾಕ್ಟ್ ಮಾಡ್ತಾ ಇತ್ತು. RRR ತುಂಬಾ ಫೇಮಸ್, ರಕ್ಷಿತಾ, ರಘು ಅಂಡ್ ರಾಶಿಕಾ ಅವರು. ಸೊ ಈ ಬಾಂಡಿಂಗ್ ಬಗ್ಗೆ ಏನ್ ಹೇಳ್ತೀರಾ? ಅದೇ ಹೇಳ್ತಾ ಇದೀನಲ್ಲ, ಲೈಕ್ ಅವ್ರಿಗೇನೋ ನನ್ ಜೊತೆ ಮಾತಾಡಿದ್ರೆ ದೇ ಯೂಸ್ ಟು ಫೀಲ್ ಲೈಟ್. ಇವಾಗ ರಕ್ಷಿತಾನು ಅಷ್ಟೇ, ನೀವಂದ್ರೆ ತುಂಬಾ ಇಷ್ಟ, ನಿಮ್ ನೋಡೋದೇ ಖುಷಿ ಆಗುತ್ತೆ. ರಾಶಿಕಾನು ಅಷ್ಟೇ, ನನ್ನ ಹತ್ರ ಬಂದು ಮಾತಾಡೋರು. ಗಿಲ್ಲಿನೂ ಅದೇ ಹೇಳೋನು. ಸುದೀಪ್ ಅವ್ರು ನಿಮ್ ನೋಡಿದ ತಕ್ಷಣ ತುಂಬಾನೇ ಖುಷಿ ಪಡ್ತಿದ್ರು. ಇಷ್ಟು ಒಳ್ಳೆ ಮಂಚ, ಇಷ್ಟು ಒಳ್ಳೆ ಜಿನ್ಯೂನ್ ಆಗಿ ಆಟ ಆಡ್ತಿದ್ದೀರಾ ಅಂತ ಹೇಳ್ತಿದ್ರು. ಹೇಗೆ ಅನಿಸುತ್ತೆ ಸರ್ ಸುದೀಪ್ ಅವ್ರ ಜೊತೆ ನೀವು ಈ ಒಂದು ರಿಯಾಲಿಟಿ ಶೋ ಮಾಡಿದ್ದು? ಸುದೀಪ್ ಸರ್ನ ಯಾವಾಗೂ ಮೀಟ್ ಮಾಡ್ಬೇಕು ಅಂತ ಅನ್ಕೊಂತಾ ಇದ್ದೆ. ಬಟ್ ಇಷ್ಟು ಕ್ಲೋಸ್ ಆಗಿ ಅವ್ರ ಜೊತೆ ಎವ್ರಿ ವೀಕೆಂಡ್ ಮಾತಾಡೋದು. ಅಂಡ್ ನೆನ್ನೆ 5th ಪೊಸಿಷನ್ ಬಂದಾಗ VT ಆದ್ಮೇಲೆ ಹೇಳಿದ್ರು, ಇಷ್ಟು ಒಳ್ಳೆ ವ್ಯಕ್ತಿತ್ವ ಇರೋ ಒಂದು ವ್ಯಕ್ತಿ ರಘು ಅವರು, ಒಂದು ಫ್ಯಾಮಿಲಿಯವ್ರನ್ನ ಮೇಲ್ ಕರ್ಸೋದು. ಆಮೇಲೆ 4 ಸತೆ ಯು ಡನ್ ಗ್ರೇಟ್ ಜಾಬ್ ಅಂತ ಹೇಳೋದು. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಅವ್ರಿಗೂ. ಅಂಡ್ ಅವರು ಆ ತರ ಹೇಳಿದಾಗ ನಮಗೂ ಖುಷಿ ಆಗತ್ತೆ. ಓಕೆ, ನಾವು ಬಿಗ್ ಬಾಸ್ ಮನೆಯಲ್ಲಿ ಏನೋ ಒಂದು ಸಾಧನೆ ಮಾಡಿದೀವಿ, ಇಂಥ ಒಂದು ದೊಡ್ಡ ವ್ಯಕ್ತಿ ನಮ್ಮ ಬಗ್ಗೆ ಹಿಂಗ್ ಹೇಳ್ಬೇಕು ಅಂದ್ರೆ. ಸೊ ಅವ್ರು ಕೂಡ ನಮ್ಮಲ್ಲಿ ಏನೋ ನೋಡಿರ್ತಾರೆ, ಒಂದು ವ್ಯಕ್ತಿತ್ವ ಇಷ್ಟ ಆಗಿರುತ್ತೆ. ಇಲ್ಲ ಅಂದ್ರೆ ಅವರು ಹಂಗೆಲ್ಲ ಸುಮ್ನೆ ಅಪ್ರಿಶಿಯೇಟ್ ಮಾಡಲ್ಲ.
ಅದು ನಂಗೆ ತುಂಬಾ ಖುಷಿ ಆಯ್ತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಬಿಗ್ ಬಾಸ್ ರಘು ಅವರ ಜರ್ನಿ.